ನಿಂಗೆ ಯಾಕೆ ಬೇಕಿತ್ತ ಕರ್ಮ? ಅವ್ರನ್ನ ಕರ್ಕೊಂಡು ಹೋಗೋಂಥ ಅವಶ್ಯಕತೆ ಏನಿತ್ತು? ಅದು ನನ್ನ ಕಾಲೇಜ್ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿ ಸಾವು ಬದುಕಿನ ಮಧ್ಯ ಇದ್ದಾಗ ಹೋಗಿ ನೋಡೋಣ ಅಂತ ಇವ್ರನ್ನ ಕರ್ಕೊಂಡು ಹೋದೆ ಅಪ್ಪ. ನಿನ್ನ ಆಚೆ ಕರ್ಕೊಂಡು ಹೋಗಕ್ಕೆ ನಿಮ್ಮ ಅಪ್ಪ ಇದ್ದಾರೆ, ನಿಮ್ಮ ಚಿಕ್ಕಪ್ಪ ಇದ್ದಾರೆ, ನಿಮ್ಮ ಮಾವ ಇದ್ದಾರೆ. ಮನೇಲಿ ಇಷ್ಟು ಜನ ಇರಬೇಕಾದ್ರೆ ಅವ್ರ ಜೊತೆ ಯಾಕೆ ಹೋಗ್ಬೇಕಿತ್ತು? ಅಮ್ಮ ಹಾಗೆಲ್ಲ ಅನ್ಬೇಡ. ಒಂದಾಗಬೇಕು ಅಂತ ರಾಜಿ ಅನ್ಕೊಂಡಿರ್ಬೋದು. ತಾಯಿ ಮೇಲಿರೋ ಮಮಕಾರ ಇನ್ನೂ ಸತ್ತಿಲ್ಲ ಅಂದ್ರೆ ನೀನು ಆ ಗೆರೆ ದಾಟಿ ಆ ಕಡೆ ಹೋಗ್ಬೋದಮ್ಮ ರಾಜಿ. ಇಲ್ಲ ಅಪ್ಪ, ನಾನು ಆ ಯೋಚನೆಯಿಂದ ಅವ್ರ ಜೊತೆ ನಾನು ಹೋಗ್ಲಿಲ್ಲ. ಏನೋ ಗೊತ್ತಿಲ್ಲದೆ ಆತರ ಪಟ್ಟು ಹೋಗಿ ತಪ್ಪು ಮಾಡ್ಬಿಟ್ಟೆ ಅಪ್ಪ. ನನ್ನ ಕ್ಷಮಿಸ್ಬಿಡಿ ಅಪ್ಪ. ತಪ್ಪಿಗೆ ಶಿಕ್ಷೆ ಕೊಟ್ರೆ ಮಾತ್ರ ನ್ಯಾಯನಮ್ಮ. ತಪ್ಪನ್ನ ಕ್ಷಮಿಸಿ ಬಿಟ್ಬಿಟ್ರೆ ಇನ್ನೊಂದು ತಪ್ಪು ಮಾಡೋದಕ್ಕೆ ಅವಕಾಶ ಕೊಟ್ಟಂಗಾಗತ್ತೆ. ಆ ಥರ ತಪ್ಪು ಮಾಡಿದ್ದಕ್ಕೆ ಇಲ್ಲಿವರೆಗೂ ತಂದ್ಕೊಂಡಿರೋದು. ಇನ್ನ ಕ್ಷಮಿಸೋದಿಲ್ಲ. ಇದಕ್ಕೆ ಶಿಕ್ಷೆನ ಅನುಭವಿಸಲೇಬೇಕು. ಏನ್ರಿ, ಒಂದು ಸಲ ಕ್ಷಮಿಸ್ಬಿಡಿ ನಮ್ ರಾಜಿನ. ಅಮ್ಮ, ನಮ್ ಕುಟುಂಬದ ಬಗ್ಗೆ ಹೊರಗಿನವರು ಮಾತಾಡೋದು ಪದ್ಧತಿಯಾಗಿ ಕಾಣಲ್ಲ ಅಂತ ಹೇಳಮ್ಮ. ಅದು ಗೊತ್ತಿಲ್ಲದೆ ಇರೋದಿಕ್ ತಾನೆ ಮಧ್ಯದಲ್ಲಿ ತಲೆ ಹಾಕ್ತಿರೋದು. ಕೇಳಿಸ್ತಲ್ವಾ ನನ್ ಮಗ ಹೇಳಿದ್ದು? ಇನ್ಮೇಲಾದ್ರೂ ನಮ್ಮ ಮನೆ ವಿಷಯಕ್ಕೆ ತಲೆ ತೂರಿಸ್ಬೇಡ. ಬೇಕು ಅಂದ್ರೆ ಇದಾಳಲ್ಲ ನಿನ್ ತಂಗಿ ಮಗಳು, ಬೇಕಂದ್ರೆ ನಿನ್ ತಂಗಿ ಮಗಳಿಗೆ ಹದ್ಮೀರಿ ಹೋಗ್ದಿರೋ ಹಾಗೆ ಬುದ್ಧಿ ಹೇಳ್ಕೊಡು. ನನ್ ಮೊಮ್ಮಗಳ ಜೊತೆ ಸೇರ್ಬೇಡ ಅಂತ. ರಾಜಿ, ಅಪ್ಪ, ನನ್ನ ಮಾತನ್ನ ಮೀರಿ ಅವ್ರನ್ನ ಭೇಟಿಯಾಗಿದ್ದಕ್ಕೆ, ಅವ್ರನ್ನ ಮಾತಾಡ್ಸಿದ್ದಕ್ಕೆ ನೀನೊಂದು ಪೂರ್ತಿ ದಿನ ಊಟ ಮುಟ್ಟಬಾರ್ದು. ಇದೇ ನಿನ್ ಶಿಕ್ಷೆ. ರಾಜಿ, ನಿಜ ಹೇಳಿ ನೀನ್ ತಪ್ಪಿಸ್ಕೊಳ್ಳೋ ಅವಕಾಶ ಇದ್ರೂ ಕೂಡ ತಪ್ಪೆಲ್ಲ ನಿಂದೆ ಅಂತ ಯಾಕೆ ಹೇಳ್ದೆ? ಈಗಾಗ್ಲೇ ನೀವು ಮಾಡಿರೋ ಕೆಲಸದಿಂದ ಅಪ್ಪ ನಿಮ್ಮನ್ನ ಹೊರಗಿನವ್ರ ಥರ ನೋಡ್ತಾ ಇದ್ದಾರೆ. ಮತ್ತೆ ನೀವು ನನ್ನ ಬಲವಂತ ಮಾಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರಿ ಅಂತ ನಿಜ ಹೇಳಿದಿದ್ರೆ ಆ ದ್ವೇಷ ನಿಮ್ಮ ಮೇಲೆ ಇನ್ನೂ ದೊಡ್ಡದಾಗ್ತಿತ್ತು. ಈ ದೂರ ಇನ್ನೂ ಹೆಚ್ಚಾಗ್ತಿತ್ತು. ಅದಕ್ಕೆ ಈ ತಪ್ಪನ್ನ ನನ್ನ ಮೇಲೆ ಹಾಕೊಂಡಿದ್ದು. ಇನ್ಮೇಲಿಂದ ಆದ್ರೂ ಶೌರ್ಯ ಸರ್ಗೋಸ್ಕರ ಈ ರಾಯಭಾರಿ ನಡ್ಸೋದನ್ನ ನಿಲ್ಲಿಸ್ಬಿಡಿ. ನನ್ನನ್ನ ಹೀಗೆ ಇರೋದಕ್ಕೆ ಬಿಡಿ.
ದೊಡ್ಡಮ್ಮ ಏನಿದೆಲ್ಲ? ಯಾಕೆ ಹೀಗೆ ಮಾಡ್ತಿದ್ದೀರಾ ನೀವಿಬ್ರು? ನಾವು ಸೀನು ಜೊತೆ ಮದುವೆ ಮಾಡಬೇಕು ಅನ್ಕೊಂಡಿದೀವಿ. ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದಾಗ ನೀನೇನ್ ಹೇಳಿದೆ? ನನಗೆ ಸೀನು ಜೊತೆ ಮದುವೆ ಬೇಡ ಅಂತ ಹೇಳ್ದೆ ತಾನೆ. ಅದಕ್ಕೆ ರಾಜಿನ್ ಮದುವೆ ಮಾಡ್ಕೊಂತ ಸೀನು ಕಾಲಕ್ಕೆ ಬಿದ್ದು ಮದುವೆಗೆ ಒಪ್ಪಿಸ್ದೆ. ಹೌದಲ್ವೇನೋ ಅತ್ತೆ? ಆದ್ರೆ ರಾಜಿ ಜೊತೆ ಮದ್ವೆಗೆ ಒಪ್ಕೊಂಡು ಸೀನು ಮದ್ವೆ ಮಂಟಪದಲ್ಲಿ ಅವಳ ಪಕ್ಕ ಕೂತ್ಕೊಳ್ಳೇ ಇಲ್ಲ. ಅಷ್ಟೆಲ್ಲ ನನಗೆ ಹೇಳಿದ್ಯಲ್ಲ ನೀನು. ನಿನ್ ಮಾತು ನೀನು ಉಳಿಸ್ಕೊಂಡ್ಯಾ? ನಮ್ಮ ಮರ್ಯಾದೆ ಬಗ್ಗೆನೂ ಯೋಚನೆ ಮಾಡ್ದೆ. ನಿಮ್ ಪಾಡಿಗೆ ನೀವು ಹೋಗಿ ಮದುವೆ ಮಾಡ್ಕೊಂಡು ಬಂದು ನಿಂತ್ಕೊಂಡ್ಬಿಟ್ರೆ. ಹಾಗೆ ಮಾಡಿದ್ರು ಕೂಡ ನಿಮ್ ಮನಸ್ಸಿನ ಬಗ್ಗೆ ಗೊತ್ತಿದ್ ನಾನು ಇದಕ್ಕೆ ಒಪ್ಕೊಂಡೆ. ಆಗಲೂ ಕೂಡ ನಾನು ನಿಮ್ ಪಕ್ಷನೇ ವಹಿಸ್ಕೊಂಡೆ. ಈಗ ನನ್ನ ಗಂಡನಿಂದ ನನ್ನ ಮಗಳಿಂದ ದೂರ ಆಗಿದ್ದೀನಿ. ಆದ್ರೆ ನೀವಿಬ್ರು ಮಾಡ್ತಿರೋ ಕೆಲಸ ನಾನು ನೋಡ್ತಾ ಇದ್ರೆ ತಾಯಿಯಿಂದ ದೂರ ಆಗಿರೋ ನನ್ನ ರಾಜಿ ಈಗ ತಂದೆಯಿಂದನೂ ದೂರ ಆಗ್ತಾಳೇನೋ ಅಂತ ಭಯ ಆಗ್ತಾ ಇದೆ ಕಣೆ. ಯಾಕ್ರೋ ಹೀಗ್ ಮಾಡ್ತಿದ್ದೀರ ನೀವು ಮಾಡ್ತಿರೋ ತಪ್ಪಲ್ವಾ? ಈಗಾಗ್ಲೇ ನೀವಿಬ್ರು ತಿದ್ಕೊಳಕ್ಕಾಗ್ದಿರೋ ತಪ್ಪು ಮಾಡಿದೀರಾ. ಕೊನೆ ಪಕ್ಷ ಇನ್ನು ಮುಂದಾದ್ರೂ ಇಂಥ ತಪ್ಪು ಮಾಡಬೇಡಿ. ನಿಮ್ದಮ್ಮಯ್ಯ. ಅತ್ತೆ. ದೊಡ್ಡಮ್ಮ ಅತ್ತೆ. ಆದ್ಯ, ಅಟ್ಲೀಸ್ಟ್ ಅತ್ತೆಗಾದ್ರು ನಾವ್ ಯಾಕೆ ಈ ತರ ಮಾಡಿದ್ವಿ, ಯಾಕೆ ನಾವು ಮದ್ವೆ ಆದ್ವಿ ಅಂತ ಹೇಳ್ಬಿಡಣ್ಮ. ಹೇಗೆ ಹೇಳ್ತೀಯ ಸೀನು? ನಾವೀಗ ನಿಜಾನ ಹೇಳ್ಬಿಟ್ರೆ ನಮ್ಮ ಮೇಲಿರೋ ತಪ್ಪವಾದ ಮಾತ್ರ ಹೋಗುತ್ತೆ. ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಪರಿಸ್ಥಿತಿ ಬದಲಾಗಲ್ಲ. ಜೊತೆಗೆ ಅನಾವಶ್ಯಕವಾಗಿ ರಾಜಲಕ್ಷ್ಮಿನ ನಾವು ಮತ್ತೆ ಸಿಕ್ಕಾಕ್ಸ್ದಾಗ ಆಗ್ಬಿಡುತ್ತೆ. ನಾವೀಗ ಒಳ್ಳೇದನ್ನ ಮಾಡೇ ಸಿಕ್ಕಾಕೊಂಡಿದ್ದೀವಿ. ಆದ್ರೆ ನಿಜಾನ್ ಹೇಳಿದ್ರೆ ನಾವು ನಿಜವಾಗ್ಲೂ ತಪ್ಪು ಮಾಡ್ದಾಗ ಆಗ್ಬಿಡುತ್ತೆ. ಈಗ ಮಾತ್ರ ಅಲ್ಲ ಸೀನು, ಇನ್ಯಾವತ್ತೂ ಆತರ ಪಟ್ಟು ನಿಜ ಹೇಳ್ಬೇಕು ಅಂತ ಯೋಚನೆ ಮಾಡ್ಬೇಡ. ಯಾರ ಮುಂದೆನೂ ಬಾಯ್ ಬಿಡು ಅಂತ ಪ್ರಯತ್ನನ ದಯವಿಟ್ಟು ಮಾಡ್ಬೇಡ. ನೀನ್ ಇನ್ನೊಂದು ವಿಷಯನ ನೆನ್ಪಿಟ್ಕೊ. ನಾವ್ ನಿಜ ಹೇಳಿದ್ದಕ್ಕೆ ರಾಜಲಕ್ಷ್ಮಿನೇ ಅದನ್ನ ನಂಬಲಿಲ್ಲ. ಬೇರೆಯವರೆಲ್ಲ ಹೇಗ್ ನಂಬ್ತಾರೆ? ಅವರಿಗೆ ತೋರ್ಸೋದಕ್ಕೆ ನಮ್ಮ ಹತ್ರ ಏನ್ ಸಾಕ್ಷಿ ಇದೆ ಹೇಳು? ಜೊತೆಗೆ ರಾಜಲಕ್ಷ್ಮಿ ಶೌರ್ಯ ಸರ್ನ ಮೋಸಗಾರ ಅಂತ ಅನ್ಕೊಳ್ಳೋದಕ್ಕೆ ಅವಳ ಹತ್ರ ಅಶ್ಮಿತಾ ಕ್ರಿಯೇಟ್ ಮಾಡಿರೋ ಆ ಕೆಟ್ಟ ವಿಡಿಯೋಗಳೆಲ್ಲ ಇದೆ. ಶೌರ್ಯ ಸರ್ ತಪ್ಪು ಮಾಡಿಲ್ಲ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಏನಿದೆ ಸೀನು? ಅದಕ್ಕೇನೆ ನಾವೀಗ ಯೋಚನೆ ಮಾಡ್ಬೇಕಾಗಿರೋದು ನಾವ್ ಯಾಕೆ ಮದ್ವೆ ಮಾಡ್ಕೊಂಡ್ವಿ ಅಂತ ಹೇಳೋದಕ್ಕಲ್ಲ, ರಾಜಲಕ್ಷ್ಮಿನ ಶೌರ್ಯ ಸರ್ನ ಹೇಗ್ ಒಂದ್ ಮಾಡೋದು ಅನ್ನೋ ವಿಷಯದ ಮೇಲೆ ನಾವು ಗಮನ ಹರಿಸ್ಬೇಕು. ಅದರಲ್ಲಿ ನಾವು ಸಕ್ಸಸ್ ಆದ್ರೆ ಇನ್ನು ನಮ್ಮ ಸಮಸ್ಯೆ ಬಗೆಹರ್ದ ಹಾಗೆ. ದೊಡ್ಡಪ್ಪ ದೊಡ್ಡಮ್ಮ ಒಂದಾದ ಹಾಗೇನೆ. ಎರಡು ಭಾಗ ಆಗಿರೋ ಈ ಮನೆ ಮತ್ತೆ ಒಂದಾದ ಹಾಗೇನೆ.
ಚಿಂತೆ ಮಾಡಬೇಡ ಕಣ. ಚಿಂತೆ ಮಾಡ್ಕೊಳ್ದೆ ಹೇಗಿರ್ಲಿ ಅಪ್ಪ. ಇದೇ ಮನೆಯಿಂದ ಮದುವೆ ಹುಡುಗನಾಗಿ ಹೋಗಿ ಅಸ್ಮಿತಾ ಇದ್ದಾನೆ ಎಲ್ರಿಗೂ ನಿಜ ತಿಳಿಸ್ಬೇಕು ಅಂದ್ಕೊಂಡೆ. ಅಂದ್ಕೊಂಡ ಹಾಗೆ ನಿಜ ಎಲ್ಲ ಗೊತ್ತಾಯ್ತು. ಆ ನಿಜಾನ ತಗೊಂಡೋಗಿ ರಾಜಲಕ್ಷ್ಮಿಗೆ ತೋರ್ಸೋ ಹೊತ್ತಿಗೆ ಹೀಗಾಗೋಯ್ತು. ಇದೇ ಮನೆಗೆ ಈ ರೀತಿ ಬಂದಿದ್ದೀನಿ. ಈ ಕರ್ಮ ಏನಪ್ಪ. ರಾಜಲಕ್ಷ್ಮಿ ನಿಜ ಏನು ಅಂತ ಗೊತ್ತಾಗ್ದೆ ನಿಜವಾದ ಆಕ್ಸಿಡೆಂಟ್ನ ಕೂಡ ಸುಳ್ಳು ಅಂತಿದ್ದಾಳೆ. ಅಸಹ್ಯ ಪಟ್ಕೊಂಡು ಹೊರಟೋದ್ಲು. ಈಗೇನ್ ಮಾಡ್ಲಿ ಅಪ್ಪ. ಸಮಾಧಾನ ಮಾಡ್ಕೊ. ಅಪ್ಪ ಅಪ್ಪ, ಈ ರಾಕ್ಷಸಿ ಮನೆಗೆ ಕೂಡ ಬಂದಿದ್ದಾಳೆ. ಇವಳನ್ನ ಬೇಗ ಮನೆಯಿಂದ ಆಚೆ ಕಳಿಸಿ ಅಪ್ಪ. ಇವಳಿಂದಾನೆ ಅಲ್ವಾ ಅಪ್ಪ? ಇವಳಿಂದಾನೆ ನಂಗೆ ಈ ನೋವೆಲ್ಲ. ಅಪ್ಪ ಅಪ್ಪ, ಅವಳನ್ನ ಹೊರ ಕಳಿಸಿ. ಶೌರ್ಯ, ಮಾತಾಡ್ಬೇಡ ನೀನು, ನನ್ನ ಹತ್ರ ಬರ್ಬೇಡ. ಹೊರಟೋಗಿಲ್ಲಿಂದ, ಮೊದ್ಲು ಹೊರಟೋಗ್ ನೀನು. ಯಾಕೆ ಸರ್ ಹೀಗೆಲ್ಲ ಮಾಡ್ತಿದ್ದೀರಾ? ಆ ರಾಜಲಕ್ಷ್ಮಿ ನಿಮ್ಮಿಂದ ದೂರ ಹೋಗ್ತಿದ್ರು. ಅವಳನ್ನ ನೀವು ಅಸಹ್ಯ ಪಡೋದನ್ನ ಬಿಟ್ಟು ನಾನು ಹತ್ರ ಆಗ್ಬೇಕು ಅಂತ ಬಂದ್ರೆ ನನ್ನ ದೂರ ಮಾಡ್ತಿದ್ದೀರಾ? ಚೆನ್ನಾಗಿದೆ ಸರ್. ಹೇಳಿ ಅತ್ತೆ, ಮಾವ ನೀವಾದ್ರೂ ಹೇಳಿ. ಹೇ, ಏನ ಅತ್ತೆ ಮಾವ ಅಂತಲ್ಲ? ನಿಲ್ಸು ನಿನ್ನ ಈ ನಾಟಕನ. ಒಂದ್ ನಿಮಿಷ ಕೂಡ ನೀನಿಲ್ಲಿ ಇರಬಾರ್ದು. ಹೊರಟೋಗ್. ಒಂದ್ ನಿಮಿಷ ಅಲ್ಲ ಶೌರ್ಯ ಸರ್, ನಾನು ಸಾಯೋವರ್ಗುನೂ ಇಲ್ಲೇ ಇರ್ತೀನಿ. ಇನ್ಮೇಲೆ ಸತ್ರು ಬದುಕಿದ್ರು ಅದ್ ನಿಮ್ ಜೊತೆನೆ ಅಂತ ಲಗೇಜ್ ಕೂಡ ತಗೊಂಡ್ ಬಂದಿದ್ದೀನಿ. ಇನ್ ಮುಂದೆ ಇದು ನನ್ ಮನೆ, ನೀವು ನನ್ ಗಂಡ, ಇವರೇ ನಮ್ಮ ಅತ್ತೆ ಮಾವ. ಏನೇ ಕತೆ ಹೇಳ್ತಿದ್ಯಾ? ಇದು ನಿನ್ ಮನೆನಾ? ನಾನ್ ನಿನ್ ಗಂಡ ಹೇಗಾಗ್ತೀನಿ? ಹೇಳು. ಹುಚ್ಚುಚ್ಚಾಗಿ ಮಾತಾಡ್ದೆ ಇಲ್ಲಿಂದ ಹೊರಟೋಗು. ಹುಚ್ಚುಚ್ಚಾಗಿ ಮಾತಾಡ್ತಿಲ್ಲ ಶೌರ್ಯ ಸರ್, ನಿಜಾನೇ ಹೇಳ್ತಾ ಇದ್ದೀನಿ. ಅತ್ತೆ ಮಾವ, ನೀವೇನು ಇವ್ರಿಗೆ ಹೇಳಿಲ್ವಾ? ಹಾಸ್ಪಿಟ್ಲಲ್ಲಿ ನಮ್ಮಿಬ್ರಿಗೂ ಮದ್ವೆ ಆಗಿದೆ. ಏನೇ? ಹೌದು ಸರ್. ನನ್ ಪ್ರಜ್ಞೆ ಇಲ್ದೆ, ನನ್ ಪರ್ಮಿಷನ್ ಇಲ್ದೇನೆ ನನ್ ಕೈಯಿಂದ ಕುಂಕುಮ ನೀನೇ ಇಡ್ಸ್ಕೊಂಡ್ಬಿಟ್ರೆ ಅದನ್ನ ಮದ್ವೆ ಅನ್ನಲ್ಲ. ಆಗಿಲ್ಲ ಅಂತ ನೀವ್ ಅನ್ಕೊಂಡ್ಬಿಟ್ರೆ ಆಗತ್ತಾ? ನನಗ್ ಮದ್ವೆ ಆಗಿದೆ ಅಂತ ನಮ್ಮಪ್ಪ ಮನೆಗ್ ಸೇರಿಸದೆ ಹೊರಗೆ ಹಾಕಿದ್ದಾರೆ. ಮಮ್ಮಿ, ಡ್ಯಾಡಿ, ಮಮ್ಮಿ, ಡ್ಯಾಡಿ, ಮಮ್ಮಿ. ಡ್ಯಾಡಿ, ಶೌರ್ಯ ಬದುಕಿದ್ದಾರೆ, ಅವ್ರು ಹುಷಾರಾದ್ರು, ಇನ್ನೇನು ಪ್ರಾಬ್ಲಮ್ ಇಲ್ವಂತೆ. ಅವ್ರನ್ನ ಡಿಸ್ಚಾರ್ಜ್ ಮಾಡಿದ್ರು. ಅವನು ಬದುಕಿರ್ಬೋದು, ಆದ್ರೆ ನನ್ನ ಮಗಳು ಸತ್ತು ಹೋದ್ಲು. ಡ್ಯಾಡಿ, ಯಾರೇ ನಿನಗೆ ಡ್ಯಾಡಿ? ನೀನು ನಿನ್ನ ಲೈಫನ್ನ ಪ್ರೀತಿ ಪ್ರೇಮ ಅಂತ ಹಾಳು ಮಾಡ್ಕೋತಾ ಇದೆಯಾ ಅಂತ ಹೇಳಿದೆ, ಕೇಳಲಿಲ್ಲ.
ಬಲವಂತವಾಗಿ ಅಮೆರಿಕ ಕಳಿಸಿ ಒಳ್ಳೇದ್ ಮಾಡೋಣ ಅನ್ಕೊಂಡೆ. ನನ್ನ ಮಾತು ಕೇಳಿದೆ ತಪ್ಪಿಸ್ಕೊಂಡು ಹೋಗಿ ಆ ಅಯೋಗ್ಯನ ಹತ್ರಕ್ಕೆ ಹೋದೆ. ಮತ್ತೆ ಯಾವ ಮುಖ ಇಟ್ಕೊಂಡು ಬಂದಿದ್ಯೆ? ಹೋಗೋ, ನಿನಗೂ ಈ ಮನೆಗೂ ಯಾವುದೇ ಸಂಬಂಧ ಇಲ್ಲ. ಇವತ್ತಿಂದ ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಆ ಶೌರ್ಯನ ಹತ್ರಕ್ಕೆ ಹೋಗ್ತೀಯೋ ಅಥವಾ ಹಿಂದೆಲ್ಲಾದ್ರೂ ಹೋಗಿ ಸಾಯ್ತೀಯೋ? ಪಾಪ ರೀ, ಇನ್ನೂ ಚಿಕ್ಕ ಹುಡುಗಿ. ನೀನ್ ಮಾತಾಡ್ಬೇಡ್ವೆ. ನೀನ್ ಒಳಗೆ ಹೋಗು. ಹೋಗಿಲ್ಲಿಂದ. ಇವಾಗ ನನ್ಗೆ ತವ್ರ ಮನೆ ಅಂತ ಇಲ್ಲ ಶೌರ್ಯ. ಇನ್ಮೇಲೆ ನಾನು ಎಲ್ಲಿರ್ಲಿ, ನಾನು ಉಳ್ಕೊಳಕಿರೋದು ಈ ಮನೆ ಅಲ್ವಾ? ಅದಕ್ಕೆ ನನಗೆ ಅಪ್ಪ ಅಮ್ಮ ಬೇಡ, ನೀವೊಬ್ರಿದ್ರೆ ಸಾಕು ಅಂತ ನನಗೆ ಇವರೇ ಅಪ್ಪ ಅಮ್ಮ ಅಂತ ಅನ್ಕೊಂಡು ಬಂದ್ಬಿಟ್ಟೆ ಸರ್. ಅಪ್ಪ ಅಪ್ಪ, ನೀವು ಕೇಳಿಸ್ಕೊಂಡ್ರ ಇದನ್ನ? ಇವಳ ಮಾತು ನೀವು ಕೇಳಿಸ್ಕೊಂಡ್ರ? ನಾಟಕ ಮಾಡ್ತಿದ್ದಾಳಪ್ಪ. ನಿಜವಾಗ್ಲು ಎಲ್ಲ ಶಾಸ್ತ್ರೋಕ್ತವಾಗಿ ಯಾರು ಮದುವೆ ಆಗ್ತಾರೋ ಅವ್ರು ಕೂಡ ಹೀಗೆ ಇವಳ ತರ ಮಾತಾಡಲ್ಲಪ್ಪ. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾಳೆ. ಎಲ್ಲ ನಾಟಕ ಅಪ್ಪ. ಅಪ್ಪ ಅಪ್ಪ, ಇವಳ ಕಳ್ಸ್ಬಿಡಿಯಪ್ಪ, ಕಳ್ಸ್ಬಿಡಿಯಪ್ಪ ಇವಳ. ಏನ್ ಸರ್, ನಾನ್ ನಾಟಕ ಆಡ್ತಾ ಇದ್ದೀನಾ? ಓಕೆ, ನಾನು ಎಷ್ಟು ನಿಯತ್ತಾಗಿದ್ದೀನಿ, ನಾನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ನಾನು ಈಗಲೇ ಪ್ರೂವ್ ಮಾಡ್ತೀನಿ. ಹಲೋ ಡ್ಯಾಡಿ. ನನ್ನನ್ನು ಹಾಕಿ ಕರಿಬೇಡ. ನಿನಗೆ ನಾನು ಅಪ್ಪನೂ ಅಲ್ಲ, ನನಗೆ ನಿನ್ನ ಮಗಳು ಅಲ್ಲ. ಒಬ್ಬ ಅಯೋಗ್ಯನಿಗೋಸ್ಕರ ಕೋಟ್ಯಾಂತರ ರೂಪಾಯಿ ಆಸ್ತಿನ, ಅಮ್ಮನ್ನ ಅಪ್ಪನ್ನ ಬೇಡ ಅಂದಿದ್ದೀನಾನೆ ನೀನ್ ನನ್ನ ಪಾಲಿಗೆ ಸತ್ತು ಹೋದೆ. ಡ್ಯಾಡಿ, ಶೌರ್ಯ ಸರ್ ನನ್ನನ್ನ ಮನೆಯಿಂದ ಹೊರಟೋಗು ಅಂತ ಹೇಳ್ತಿದ್ದಾರೆ. ಅವನ್ ಏನ್ ಹೇಳಿದ್ರೆ ನನಗೇನಂತೆ? ನೀನ್ ಏನಾದ್ರೆ ನನಗೇನಂತೆ? ಅವನ ಜೊತೆಗೆ ಇರ್ತೀಯೋ ಇಲ್ಲ ಯಾವ್ದಾದ್ರು ಕೆರೆ ಬಾವಿ ನೋಡ್ಕೋತೀಯೋ ಅದು ನಿನಗ್ ಬಿಟ್ಟಿದ್ದು. ಮತ್ತೆ ನನ್ನ ಮನೆಗೆ ಮಾತ್ರ ಬರಬೇಡ. ಕೇಳಿಸ್ಕೊಂಡ್ರೆ ಅಲ್ವಾ ಸರ್? ಈಗ್ಲಾದ್ರೂ ನೀವು ನನ್ನ ನಂಬ್ತೀರಾ? ನಾನು ನಿನ್ನ ಯಾವತ್ತೂ ನಂಬಲ್ಲ. ನಿನಗೆ ಸಂಬಂಧಪಟ್ಟಿರೋ ಯಾವ ವಿಷಯ ಆದ್ರೂ ಅದ್ ನನಗೆ ಒಳ್ಳೇದಲ್ಲ ಅಂತಾನೆ ನಾನು ನಂಬೋದು. ಇಲ್ಲಿಂದ ಹೊರಟೋಗಿ ನೀನು, ಹೊರಟೋಗಿಲ್ಲಿಂದ ನೀನು. ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹೊರಟೋಗಿ ನೀನು ಇಲ್ಲಿಂದ. ಸಾಕ್, ಸುಮ್ನೆ ಇರೋ. ಪಾಪ, ಅಷ್ಟು ಆಸ್ತಿ ಅಂತಸ್ತು ಅಪ್ಪ ಅಮ್ಮನ್ನ ಬಿಟ್ಟು ನಿನ್ಗೋಸ್ಕರ ಬಂದ್ರೆ ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀನಿ ಅಂತ್ಯಾ? ಅಮ್ಮ ಅಮ್ಮ ಅಮ್ಮ, ನಿನ್ಗೆ ಅವಳ ಬಗ್ಗೆ ಗೊತ್ತಿಲ್ಲ. ನಿನ್ಗೆ ಗೊತ್ತಿಲ್ಲ ಕಣೋ. ಆ ರಾಜಲಕ್ಷ್ಮಿ ಪ್ರೀತಿಲ್ ಬಿದ್ದು ಇವಳು ಒಳ್ಳೆತನನ ನೀನ್ ಅರ್ಥ ಮಾಡ್ಕೋತಿಲ್ಲ. ಅಮ್ಮ, ನಿನ್ ಸಾವು ಬದುಕಲಿದ್ದಾಗ ನೋಡಕ್ಕಾದ್ರೂ ಬಂದ್ಲ ಅವಳು? ನೀನ್ ಕನ್ವರ್ಸ್ತಾ ಇದೀಯ ಅಂತ ನಿಮ್ಮಪ್ಪ ಆದ್ಯಾಗೆ ಫೋನ್ ಮಾಡಿ ಬೇಡ್ಕೊಂಡಿದ್ದಕ್ಕೆ ಅವಳಿಗಿಷ್ಟ ಇಲ್ದೆ ಬಂದು ಎಲ್ಲ ನಾಟಕ ಅಂತ ಬಾಯಿಗೆ ಬಂದಂಗ್ ಮಾತಾಡಿದ್ಲು ಕಣೋ. ಅಯ್ಯೋ ಅಮ್ಮ, ಅಂತ ಅವಳನ್ನ ಕಟ್ಕೊಂಡು ಏನ್ ಸಂತೋಷವಾಗಿರ್ತೀಯ? ಅಮ್ಮ ಅಮ್ಮ, ಅದು ಹಾಗಲ್ಲ ಅಮ್ಮ. ಹೌದು ಕಣೋ. ನೀನ್ ಇವಳನ್ನ ಮದ್ವೆ ಆಗ್ತೆ ಅಂತ ನಂಬಿಸಿ ಮದ್ವೆ ಮಾಡ್ಕೊಳ್ದೆ ಅವಮಾನ ಮಾಡಿ ಕಳ್ಸಿದ್ರು ಕೂಡ ನೀನೇ ಬೇಕು ಅಂತಿದ್ದಾಳೆ. ಸಾವು ಬದುಕಿನ ಮಧ್ಯೆ ಎಲ್ಲೋ ಒದ್ದಾಡ್ತಾ ಇದ್ದಿದ್ ನಿನ್ನ ಇಲ್ಲಿ ಕರ್ಕೊಂಡ್ ಬಂದು ಹಾಸ್ಪಿಟ್ಲಿಗೆ ಸೇರಿಸಿದಾಳೆ ಇವಳು. ಆಪರೇಷನ್ ಮಾಡ್ಸೋಕೆ ನಮ್ಮ ಹತ್ರ ದುಡ್ಡು ಇಲ್ದೇ ಇದ್ದಾಗ ಲಕ್ಷ ಲಕ್ಷ ತಗೊಂಡ್ ಬಂದು ನಿನ್ಗೆ ಆಪರೇಷನ್ ಮಾಡಿಸಿದಾಳೆ. ಕೆಲ್ಸದವಳ ತರ ನಿನ್ ಪಕ್ಕದಲ್ಲೇ ಇದ್ದು ಹಗಲು ರಾತ್ರಿ ನಿನ್ ಸೇವೆ ಮಾಡಿದಾಳೆ.